ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಚೌಳಿಕಾಯಿ ಪಲ್ಯ ತಂದಿದ್ದೀನಿ. ಮತ್ತು ಬೆಂಗಳೂರವ್ರು ಇದಕ್ಕೆ ಗೋರಿಕಾಯಿ ಅಂತಲೂ ಕರೀತಾರೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊ. ಆಲ್ರೆಡಿ ನಾನು ಚೌಳಿಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವೇ ನೋಡ್ಬೋದು. ನೆಕ್ಸ್ಟ್ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ, ಯಾಕಂದರೆ ಚೌಳಿಕಾಯಿನ ಫಸ್ಟು ನೀಟಾಗಿ ಹುರ್ಕೋಬೇಕು. ಇದು ಮಾಡೋದು ತುಂಬ ಸುಲಭ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡ್ಬೋದು ಮನೆಯಲ್ಲಿ. ಇನ್ನೂ ಒಂದು ಏನಂದರೆ ಹುರಿಯೋ ಟೈಮಲ್ಲಿ 1 ಸ್ಪೂನು ಎಣ್ಣೆ ಸೇರಿಸ್ಕೊಂಡ್ರೆ ಬೇಗ ಹುರಿಯುತ್ತೆ. ನಿಮಗೆ ನಾನು ಮಾಡೋ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಯಾಕಂದರೆ ನಿಮ್ಮದು ಒಂದೊಂದು ಸಬ್ಸ್ಕ್ರೈಬು ನಮಗೆ ತುಂಬ ಇಂಪಾರ್ಟೆಂಟು. ನೋಡ್ಬೋದು ಚೆನ್ನಾಗಿ ಹುರಿದಿದ್ದೆ. ಇವಾಗ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಜನ ಕ್ವಾಂಟಿಟಿ ಇರ್ತೀರ ಅದ್ರ ಮೇಲೆ ನೋಡ್ಕೊಳ್ಳಿ. ನಾನು ಇದು ಇಬ್ರಿಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಈರುಳ್ಳಿ ಹೆಚ್ಕೊಂಡು ಈಗ ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ತುಂಬ ಈಸಿ ಮಾಡೋದು. ಇನ್ನೇನು ಕಟ್ ಮಾಡೋದು ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ. ಅದಕ್ಕೊಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಇನ್ನೇನು ಎಣ್ಣೆ ಬಿಸಿ ಆಯಿತು, ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಇವಾಗ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ನಾನು ಕರಿಬೇವು ಯಾವಾಗಲೂ ಈರುಳ್ಳಿ ಹಾಕಿದ್ಮೇಲೆ ಹಾಕ್ತೀನಿ, ಯಾಕಂದರೆ ಅದು ತುಂಬ ಸಿಡಿಯುತ್ತೆ ಅಂಥೇಳಿ. ನಿಮ್ಮಿಷ್ಟ, ನಿಮ್ಗೆ ಬೇಕಂದರೆ ಸಾಸಿವೆ ಜೀರಿಗೆ ಹಾಕ್ತಿರಲ್ಲ ಆ ಟೈಮಲ್ಲೇ ಹಾಕ್ಕೋಬೋದು. ನಿಮ್ಮ ಮನೇಲಿ ನೀವು ಹೆಂಗೆ ಮಾಡ್ತೀರ ಅದ್ರ ಮೇಲೆ. ನೆಕ್ಸ್ಟ್ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಆವಾಗಲೇ ಹುರಿದಿಟ್ಟಿರುವಂಥ ಚೌಳಿಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ಬೋದು ನೀವು, ಎರಡೂ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣನ ಹಾಕ್ಕೋತಾ ಇದ್ದೀನಿ. ಅರಿಶಿಣ ಉಪ್ಪು ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಏನಂದರೆ, ನಾವು ಯಾವುದೇ ಅಡುಗೆಯಲ್ಲೂ ತುಂಬ ಮಸಾಲೆ ಐಟಮ್ ಯೂಸ್ ಮಾಡಲ್ಲ. ಸಿಂಪಲಾಗಿ ಮನೇಲಿ ಇರೋದ್ರಲ್ಲೇ ಆಗೋಗುತ್ತೆ. ಈಗ ಸ್ವಲ್ಪ 1 ಸ್ಪೂನ್ ಖಾರ ಹಾಕ್ಕೋತಾ ಇದ್ದೀನಿ. ಖಾರ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಡಬೇಕು. ಅದು ಮತ್ತೆ ತಳ ಹಿಡಿಯುತ್ತೆ ಅಂತ ನಾನು ಆದಷ್ಟು ಕಲಿಸ್ತಾ ಇರ್ತೀನಿ. ಮಾಡೋದು ಸುಲಭ, ರುಚಿನೂ ತುಂಬ ಇರುತ್ತೆ. ನೋಡ್ಬೋದು ನೀವು, ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಅದು ಖಾರ ಹಾಕಿರೋದೆಲ್ಲ ಸ್ವಲ್ಪ ಕುದಿಬೇಕಲ್ಲ. ಇವಾಗ ಒಂದು ಸ್ವಲ್ಪ ಅದು ನೀರು ಹಾಕಿದ್ವಲ್ಲ, ಕುದಿಯೋಕ್ಕೆ ಬಿಡೋಣ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಲಾಸ್ಟಲ್ಲಿ ನಾನು ಶೇಂಗಾ ಪುಡಿ ಸೇರಿಸ್ಕೋತಾ ಇದ್ದೀನಿ. ನೀವು ಇಲ್ಲಿ ಬೆಂಗಳೂರವ್ರು ಏನಂತಾರೆ, ಕಡಲೆಕಾಯಿ ಬೀಜದ ಪುಡಿ ಅಂತಾರೆ. ಹಾಗಾಗಿ ಅವರು ನೋಡೋರಿದ್ರೆಗಿನ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಎರಡೂ ಹೇಳ್ತಾ ಇದ್ದೀನಿ. ಆದಷ್ಟು ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ.